Hello everyone, welcome to Navras Maths Tutorials. ಈಗ ಎಕ್ಸಸೈಸ್ ನಂಬರ್ 11.4 ಮಾಡೋಣ. ಓಕೆ, ಅದರಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ. ಫೈಂಡ್ ದ ವಾಲ್ಯೂಮ್ ಆಫ್ ಎ ಸ್ಪಿಯರ್ ಹೂಸ್ ರೇಡಿಯಸ್ ಈಸ್ ನಂಬರ್ 1 7 ಸೆಂಟಿಮೀಟರ್, ನಂಬರ್ 2 0.63 ಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನೋಡಿ ಈ ಎಕ್ಸಸೈಸ್ ಅಲ್ಲಿ ಬರೋದು ವಾಲ್ಯೂಮ್ಸ್ ಬರ್ತವೆ. ಸೊ ವಾಲ್ಯೂಮ್ ಆಫ್ ಸ್ಪಿಯರ್ ಅಂದ್ರೆ ಫಸ್ಟ್ ಫಾರ್ಮುಲಾಸ್ ನಾವು ನೆನ್ಪಿಟ್ಕೊಳ್ಳೋಣ. 4/3 πr³. ಓಕೆ, ಅದೇ ರೀತಿ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಕೇಳಿದ್ರೆ ಇದ್ರ ಮುಂಚೆನೂ ಹೇಳಿದೀನಿ. ಹೆಮಿಸ್ಫಿಯರ್ ಏನೈತಿ ಇದರಲ್ಲಿ ಹಾಫ್ 2/3 πr³. ಓಕೆ, ಇವೆರಡು ಫಾರ್ಮುಲಾಸ್ ನಾವು ನೆನ್ಪಿಟ್ಕೊಂಡ್ರೆ ನಾವು ಈ ಎಕ್ಸಸೈಸ್ ಅಲ್ಲಿ ಈಸಿ ಆಗುತ್ತೆ ಮಾಡೋದು. ಓಕೆ, ನೋಡಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ಆರ್ ಇಸ್ ಈಕ್ವಲ್ಸ್ ಟು 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಫಾರ್ಮುಲಾ ಇದೆ ಬರುತ್ತೆ ವಾಲ್ಯೂಮ್ಗೆ. ಸೊ 4/3 ಇಂಟು ಪೈ ಅಂದ್ರೆ 22/7. ಇನ್ನು ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ, 7 ಕೊಟ್ಟಿದ್ದಾರೆ. ಕ್ಯೂಬ್ ಇರೋದ್ರಿಂದ 3 ಟೈಮ್ಸ್ ಹಾಕೋಬೇಕು. ಓಕೆ, ಈಗ ಕ್ಯಾನ್ಸಲೇಷನ್ ಹೋದ್ರೆ ಮಾಡೋಣ. ನೋಡಿ 7 1 7. ಸೊ ಏನ್ ಉಳಿಯುತ್ತೆ, 22 4 88 ಆಗುತ್ತಲ್ವಾ. 88 ಇಂಟು 7 7 49 ಅಪಾನ್ 3. ಈಗ ಮಲ್ಟಿಪ್ಲೈ ಮಾಡೋಣ. ನಾನಿಲ್ಲಿ ಈ ರೀತಿ ಹಾಕೊಂಡೆ ಅಂದ್ರೆ ಇಲ್ಲಿ ಸೇಮ್ ಇದ್ರೆ ನಮ್ಗೆ ಈಸಿ ಆಗುತ್ತಲ್ವಾ, ಅದಕ್ಕೆ 8 9 72, 7 carry 2 here, again 8 4 32 plus 7 39. ಈಗ ಅಗೇನ್ 8 ಇಂದನೇ ಮಾಡ್ಬೇಕಲ್ಲ, ನಾವು ಮಾಡೋದ್ ಬೇಕಾಗಿಲ್ಲ, ಇದು ಹಾಕ್ಬಿಟ್ರೆ ಆಯ್ತು. 3 9 2 2 11 13 4 ಇಷ್ಟು ಬಂತು. ಸೊ 4 3 1 2 ಅಪಾನ್ 3 ಬಂತು. ಈಗ ಡಿವೈಡ್ ಮಾಡೋಣ. ಡಿವೈಡ್ ಮಾಡಿದ್ರೆ 4 3 1 2 ನ 3 ಇಂದ ಡಿವೈಡ್ ಮಾಡೋಣ. 3 1 3, 1 remains, 3 take here, 3 4 12. Again 1 remains, take 1 here, 3 3 9. 2 remains, take 2 here, 3 7 21. 1 remains, take point here, 0. 3 3 9. ಅಗೇನ್ 1 ಹಿಂಗೆ ಬರ್ತಾನೆ ಇರುತ್ತೆ. ಸೊ ನಾವೇನ್ ಹೇಳ್ಬೋದು, 1437.3 ಅಂತ ಹೇಳ್ಬೋದು. ಇದನ್ನ ರಬ್ ಮಾಡ್ತೀನಿ ನಾನು. ಇದೇನಿದು ವಾಲ್ಯೂಮ್. ಸೊ ಹೀಗೆ 3 3 ಬರ್ತಾನೆ ಇರುತ್ತೆ. ಸೊ ಸ್ಟಾಪ್ ಮಾಡ್ಬೋದು. ಇದು ವಾಲ್ಯೂಮ್ ಆಗಿರೋದ್ರಿಂದ ಯೂನಿಟ್ಸ್ ಏನೇ ಇರ್ಲಿ ಅದಕ್ಕೆ ಕ್ಯೂಬ್ ಇಡಬೇಕು. ಓಕೆ, 1437.3 ಸೆಂಟಿಮೀಟರ್ ಕ್ಯೂಬ್ ಇಸ್ ದ ಆನ್ಸರ್. ಈಗ ಸೆಕೆಂಡ್ ಒನ್ ಮಾಡೋಣ. ಇದರಲ್ಲಿ ನೋಡಿ ಸೇಮ್ ಫಾರ್ಮುಲಾ ಇರುತ್ತೆ ವಾಲ್ಯೂಮ್ ಆಫ್ ದ ಸ್ಪಿಯರ್ ಅಂತಂದ್ರೆ. ಸೊ ಡೈರೆಕ್ಟ್ ಹಾಕ್ತಾರೆ 4/3 ಇಂಟು ಪೈ ಅಂದ್ರೆ 22/7 ಇಂಟು ರೇಡಿಯಸ್ ಅಂದ್ರೆ ಏನ್ ಕೊಟ್ಟಿದ್ದಾರೆ 0.63 ಮೀಟರ್ ಅಂತ. ಸೊ 0.63 ಇಂಟು ಅಗೇನ್ 0.63. ಈಗ ಕ್ಯಾನ್ಸಲೇಷನ್ ಏನಾದ್ರು ಹೋದ್ರೆ ಮಾಡ್ಬೋದು. ನೋಡಿ 7 7 9 63 ಅಲ್ವಾ. ಸೊ ನೋಡಿ 7 1 7 9 ಅಂದ್ರೆ ಇಲ್ಲಿ ಪಾಯಿಂಟ್ ಇರೋದ್ರಿಂದ 0. ನೋಡಿ 0.09 ಹಾಕ್ಬೇಕು. ನೋಡಿ ಈ ರೀತಿ ಡಿವೈಡ್ ಮಾಡಿದ್ರೆ ನೋಡಿ ಪಾಯಿಂಟ್ ಇರೋದ್ರಿಂದ ನಾವು ಏನ್ ಮಾಡ್ತೀವಿ 0 ಪಾಯಿಂಟ್ ಇಡ್ತೀವಿ ಅಲ್ವಾ. ಸೊ 0 ಪಾಯಿಂಟ್ ಇಟ್ಟರೆ ಇಲ್ಲಿ 6 ಇದೆ, ಹೋಗುತ್ತಾ, ಹೋಗಲ್ಲ. 7ಗಿಂತ 6 ಚಿಕ್ಕದು. ಸೊ ಇನ್ನೊಂದು 0 ಇಡಬೇಕು. ಇನ್ನೊಂದು 0 ಇಟ್ಟರೆ ನಾವು ಈ 3ನು ತಗೋಬಹುದು. 7 9 63. ಸೊ ಏನ್ ಬರುತ್ತೆ 0.09 ಆಯ್ತು.
ಇದನ್ನ ರಬ್ ಮಾಡ್ತೀನಿ. ಇನ್ನು ಕ್ಯಾಲ್ಕುಲೇಷನ್ ಮಾಡ್ಬೋದಂದ್ರೆ ನೋಡಿ, 3 1s 3, 0.03. ಓಕೆ, ಈಗ ನೋಡಿ 22 4s 88 ಆಯ್ತು, ಇಂಟು 0.03 ಇಂಟು 0.63 ಇಂಟು 0.63. ಈಗ ಇವೆಲ್ಲ ಮಲ್ಟಿಪ್ಲೈ ಮಾಡಬೇಕು. ಡಿನಾಮಿನೇಟರ್ ಅಂತೂ ಏನು ಉಳಿದಿಲ್ಲ. ಸೊ ಮಲ್ಟಿಪ್ಲೈ ಮಾಡೋಣ. ನೋಡಿ 63 ಇಂಟು 63 ಕೂಡ ಮಾಡ್ಬೋದು ನಾವು. ಆಮೇಲೆ ಪಾಯಿಂಟ್ ಇಡೋದು ನಾವು 4 ಡಿಜಿಟ್ಸ್ ಆದ್ಮೇಲೆ ಇಡಬೇಕು. ಓಕೆ, ಕನ್ಫ್ಯೂಸ್ ಆಗಬೇಡಿ. ನೋಡಿ ಈ ರೀತಿ ಮಾಡ್ತೀನಿ. 3 3s 9, 3 6s 18, 6 3s 18, 1 carry, 6 6s 36 plus 1 37. So 9, 8 plus 6 16, 1 carry, 7 plus 1 8, 8 plus 1 9, 3 here. ಈಗ ಪಾಯಿಂಟ್ ಎಲ್ಲಿದೆ? 1 2 3 4, 4 ಡಿಜಿಟ್ಸ್ ಆದ್ಮೇಲೆ ಇದೆ ಅಲ್ವಾ. ಸೊ ಇಲ್ಲಿ ನೋಡಿ 1 2 3 4 ಇಲ್ಲಿ ಇಡ್ಬೇಕು ಪಾಯಿಂಟ್. ಪಾಯಿಂಟ್ ಇಲ್ಲಿ ಇಟ್ರೆ ಏನ್ ಬರಿಬೇಕು ನಾವು? 0 ಬರಿಬೇಕು. ಓಕೆ, ಸೊ ಏನ್ ಬರಿಬೇಕು? 88 ಇಂಟು 0.03 ಇಂಟು ಇದು ಬರಿಬೇಕು 0.3969. ಇದನ್ನ ಮತ್ತೆ ರಬ್ ಮಾಡ್ತೀನಿ. ಈಗ ಇದನ್ನ ಮಲ್ಟಿಪ್ಲೈ ಮಾಡೋಣ. ಸೊ ನೋಡಿ 0.3969 ಇಂಟು ಬರೀ 3 ಇಂದ ಮಾಡ್ಬೋದು, ಆದ್ರೆ ಇಲ್ಲಿ 2 ಡಿಜಿಟ್ಸ್ ಆದ್ಮೇಲೆ ಇದೆ. ಇಲ್ಲಿ ಎಲ್ಲ ಕೌಂಟ್ ಮಾಡಿ ನಾವು ಪಾಯಿಂಟ್ ಇಡ್ಬೇಕು. ಓಕೆ, ಸೊ 3 ಇಂದ ಮಾಡೋಣ. 3 9s 27, 3 6s 18 plus 2 20, 2 here, 3 9s again 27 plus 2 29, 3 3s 9, 9 plus 2 11, 3 0s 0, 1 here. ಓಕೆ, ಈಗ ಪಾಯಿಂಟ್ ಎಲ್ಲಿ ಬರುತ್ತೆ ನೋಡಿ, ಇಲ್ಲಿ 2 ಡಿಜಿಟ್ಸ್ ಆದ್ಮೇಲೆ ಇದೆ, ಇಲ್ಲಿ 4 ಡಿಜಿಟ್ಸ್ ಆದ್ಮೇಲೆ ಇದೆ. ನೋಡಿ ಇಲ್ಲಿ 2 ಡಿಜಿಟ್ಸ್ ಆದ್ಮೇಲೆ ಇಡ್ಬೇಕು. ಇಲ್ಲಂತೂ 4 ಡಿಜಿಟ್ಸ್ ಆದ್ಮೇಲೆ ಇದೆ, ಪ್ಲಸ್ 5 6 ಆದ್ಮೇಲೆ ಇಡ್ಬೇಕು. ಸೊ 1 2 3 4 5 6 ಅಂದ್ರೆ ಇಲ್ಲೊಂದು 0 ಇಡಿ, ಇಲ್ಲಿ ಇಡ್ಬೇಕು ಪಾಯಿಂಟ್. ನೋಡಿ 1 2 3 4 5 6 ಆದ್ಮೇಲೆ 0 ಇಟ್ವಿ. ಓಕೆ, ಇಲ್ಲಿ 0 ಇಡ್ಬೇಕು. ಸೊ ಏನ್ ಬರುತ್ತೆ? 0.01190.7 ಬಂತು. ಓಕೆ, ಈಗ ಇದನ್ನ ಮಲ್ಟಿಪ್ಲೈ ಮಾಡೋಣ. ಯಾವ್ದ್ರಿಂದ? ಇಂಟು 88 ಇಂದ. ನೋಡಿ 8 7s 56, 5 carry, 6 here, 8 0s 0, 5 ಹಾಗೆ ಬರೆಯೋಣ. 8 9s 72, 2 here, 7 carry, 8 1s 8, 8 plus 7 15, 1 carry here, 8 1s 8 plus 1 9, again 8 0s 0, again 8 0s 0. ಈಗ ಮತ್ತೆ 8 ಇಂದ ಮಾಡಿದ್ರೆ ಸೇಮ್ ಇದೇ ಬರುತ್ತೆ, ಆದ್ರೆ ನಾವು ಇಲ್ಲಿಂದ ಬರ್ಕೊಂತ ಹೋಗ್ಬೇಕು. ಬಹಳ ಡಿಜಿಟ್ಸ್ ಇದಾವಲ್ವಾ, ಕನ್ಫ್ಯೂಸ್ ಆಗಬೇಡಿ. ನೋಡಿ ಫಸ್ಟ್ ಏನಿದೆ? 6 5 2 5 9 0 0. ಸೊ 6 5 plus 6 11, 8 7 14, 9 plus 1 10, 1 carry here, 1 here. ಓಕೆ, ಇಲ್ಲಿ 0 ಎಷ್ಟು ಪಾಯಿಂಟ್ ಆದ್ಮೇಲೆ ಇದೆ? 6 ಡಿಜಿಟ್ಸ್ ಆದ್ಮೇಲೆ ಇದೆ ಅಲ್ವಾ. 1 2 3 4 5 6. ಸೊ ಇಲ್ಲಿನೂ ಹಾಗೆ ಇಡೋಣ. 1 2 3 4 5 6. ಓಕೆ, ಸೊ ಏನ್ ಬರುತ್ತೆ ಆನ್ಸರ್? 1.047816. ಏನಿದು? ವಾಲ್ಯೂಮ್. ಸೊ ವಾಲ್ಯೂಮ್ ಆಗಿರೋದ್ರಿಂದ ನಾವು ಯೂನಿಟ್ಸ್ ಏನಿದೆ? ಮೀಟರ್ ಇದೆ. ಸೊ ಮೀಟರ್ ಕ್ಯೂಬ್ ಇಸ್ ದ ಆನ್ಸರ್. ಓಕೆ, ಕನ್ಫ್ಯೂಸ್ ಆಗಬೇಡ್ರಿ. ಇದು ಕ್ಯಾಲ್ಕುಲೇಷನ್ ನೀಟಾಗಿ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದಷ್ಟು ಈಸಿ ಆಗ್ತಾ ಹೋಗುತ್ತೆ. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ.